ಇಲ್ಲಿ ನೋಡ್ರಿ, ಮೈಸೂರಿನೊಂದು ಸ್ಟೋರಿ. ಮೈಸೂರಲ್ಲಿ ತಾಯಿಯನ್ನೇ ಕೊಂದ ಕ್ರೂರಿ ಮಗ ಮದ್ಯ ಸೇವನೆಗೆ ಹಣ ಕೊಡಲಿಲ್ಲ ಅಂತ ಹತ್ಯೆ. ಪಿರಿಯಾಪಟ್ಟಣ ತಾಲೂಕು ನವಿಲೂರು ಗ್ರಾಮದಲ್ಲಿ ಪ್ರಕರಣ. ದುಡ್ಡು 50 ರೂಪಾಯಿ ಕೊಟ್ಟರು ಕೂಡ 50 ರೂಪಾಯಿ ಎಲ್ಲಿ ಸಿಗುತ್ತೆ? 100 ರೂಪಾಯಲ್ಲಿ ಎಣ್ಣೆ ಎಲ್ಲಿ ಸಿಗುತ್ತೆ? ಎಚ್ ವಿಶ್ವನಾಥ್ ಹೇಳ್ದಂಗೆ 200 ರೂಪಾಯಿ ಮಾಡಿದಿರಿ ನೀವು ಬಿಯರ್ಗೇನು. ತಾಯಿ ಕೊಟ್ಟರು ಕೂಡ ಅವ ಬದುಕಬೇಕಲ್ಲ. ಯಥಾರಾಜ ತಥಾ ಪ್ರಜಾ. ನಾವು ಕೂಡ ಕರೆಕ್ಟ್ ಇದ್ದೀವಿ. ನಾವು ಆಳ್ವಿಕೆಗೆ ಎಂತವರಿಂದ ಆಳಿಸಿಕೊಳ್ಬೇಕು ಅದಕ್ಕೂ ನಾವು ಕರೆಕ್ಟ್ ಇದ್ದೀವಿ. ಈ ಪ್ರಕೃತಿ ಎಂತೆಂತ ಯೋಗ್ಯತೆಗಳಿದ್ದ ಯಾವ ಯೋಗ್ಯತೆ ನಮಗಿದೆಯೋ ಅಂತವರನ್ನೇ ನಮಗೆ ಆಳುವರನ್ನಾಗಿ ಕೊಡ್ತಾರೆ ಅಂತ. ಯಥಾರಾಜ ತಥಾ ಪ್ರಜಾ. ಹಾಗೇನೆ ನಮಗೆ ಅದ್ಭುತ ಆಡಳಿತಗಾರರೆಲ್ಲ ಕೊಟ್ಟರೆ ನಮ್ಮಿಂದ ಆಗ್ಲಿಕ್ಕಿಲ್ಲ. ಬೆಸ್ಟ್. ಯಾಕಂದ್ರೆ ನಮಗೆ ಮಾತಾಡಿನೇ ಗೊತ್ತಿಲ್ಲಲ್ವಾ. ಏನಾದ್ರೂ ಒಂದು ಸಮಸ್ಯೆಗಳಾದಾಗ ಪ್ರಶ್ನೆ ಮಾಡಿ ಗೊತ್ತಿಲ್ಲಲ್ವಾ. ಪ್ರಶ್ನೆ ಮಾಡಲಿಕ್ಕೆ ಹೋದ ತಕ್ಷಣ ಆತ ನಮ್ಮ ಜೊತೆವಾಗಿದ್ರೆ ಇನ್ನೊಬ್ಬ ನಮ್ಮವನು ಮಾತಾಡ್ಬೇಡ ಅಂದ. ಆಮೇಲೆ ಎಲೆಕ್ಷನ್ ಟೈಮಲ್ಲಿ 500 ರೂಪಾಯಿ ಕೊಡ್ತಾರೆ, ಒಂದು ಬಿರಿಯಾನಿ ಕೊಡ್ತಾರೆ, ಎಣ್ಣೆ ಪಾಕೆಟ್ ಕೊಡ್ತಾರೆ. ಕುಡೀರಿ 90 ಹೊಡಿ, ಆಮೇಲೆ 5 ವರ್ಷ ಪಲ್ಟಿ ಹೊಡಿ ಅಷ್ಟೇ. ನಮ್ಮ ಕೆಲಸ ನಾವು ಮಾಡೋಣಪ್ಪ. ಈ ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ, ನಮಗೆ ಬದುಕೋದಕ್ಕೆ ಅವಕಾಶ ಇದೆ, ವಾಕ್ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ. ಏನಾದ್ರೂ ಪ್ರತಿ ಬೈಬಲ್ಲೋ ಗೀತೆನೋ ಅಥವಾ ಕುರಾನ ಮತ್ತೊಬ್ಬರಿಗೆ ಒಳ್ಳೇದು ಮಾಡಿ ಅಂತ ಹೇಳಿದೆ, ಅದನ್ನು ಮಾಡುವಂತ ಪ್ರಯತ್ನ ನಾವು ಮಾಡೋಣ ಬನ್ನಿ. ಅವರ ತಪ್ಪಿಗೆ 162 ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಕಣ್ಣಿದ್ದು ಕುರುಡಾಯಿತ ಶಿಕ್ಷಣ ಇಲಾಖೆ. 162 ಮಕ್ಕಳು ಬೀದಿ ಪಾಲು, ಕಣ್ಣಿದ್ದು ಕುರುಡಾಗಿದೆ ಶಿಕ್ಷಣ ಇಲಾಖೆ. ಯಾರ್ದೋ ತಪ್ಪು, ಇನ್ಯಾರಿಗೋ ಶಿಕ್ಷೆ. ಸಭಾಭವನದಲ್ಲೇ ಆಟ ಪಾಠ ಊಟ. ಈ ನಾರಾಯಣಗೌಡರು, ಕನ್ನಡ ಹೋರಾಟ, ಪ್ರವೀಣ್ ಶೆಟ್ರು, ವಾಟಾಳ್ ನಾಗರಾಜು, ಆಮೇಲೆ 100 ಸಂಘಟನೆಗಳು, ನಮ್ಮ ಕನ್ನಡ ಸಂಘಟನೆ ಕನ್ನಡಕ್ಕಾಗಿ ಹೋರಾಟ ಮಾಡ್ತದೆ. ನಮ್ದು ಯಾವತ್ತೂ ಅದಕ್ಕೆ ಸಪೋರ್ಟ್ ಇದೆ, ಇಲ್ಲ ಅಂತಲ್ಲ. ಮತ್ತೆ ಯಾರು ಹೋರಾಟ ಮಾಡಬೇಕು? ಆದರೆ ಯಾವುದಕ್ಕೆ ಹೋರಾಟ ಮಾಡ್ತಿರೋದು? ಕನ್ನಡ ಉಳಿಬೇಕು, ಕನ್ನಡ ನೆಲ ಜಲ ಮತ್ತೊಂದು ಹಿಂಗೆಲ್ಲ ಮಾತಾಡ್ತೀವಲ್ವಾ. ಅಲ್ಲ ಸ್ವಾಮಿ, ಈಗ ನಾವು ಕನ್ನಡ ಚಾನಲ್, ಕನ್ನಡ ಸಿನಿಮಾಗಳು, ಕನ್ನಡ ನಾಟಕ, ಕನ್ನಡ ಪುಸ್ತಕ ಇದೆಲ್ಲವೂ ಕೂಡ ಓಕೆ. ಇಷ್ಟಿಷ್ಟು ಬರೆದಿಟ್ಟು ಕುವೆಂಪು ಬರೆದಿಟ್ಟಿದ್ದಾರೆ, ಭೈರಪ್ಪ ಬರೆದಿಟ್ಟಿದ್ದಾರೆ, ನಮ್ಮೆಲ್ಲ ರಾಷ್ಟ್ರ ಕವಿಗಳು ಬರೆದಿಟ್ಟಿದ್ದಾರೆ. ಎಷ್ಟು ಕವಿತೆ, ಕವನ, ಕತೆ, ಪಿಕ್ಚರು, ಪುಟ್ಟಣ ಕನಗಾಲು, ಯೋಗರಾಜ್ ಭಟ್ರು ಎಲ್ಲ ಕನ್ನಡ ಸಿನಿಮಾ, ದರ್ಶನ್, ಯಶು, ರಾಜ್ಕುಮಾರ್, ವಿಷ್ಣುವರ್ಧನ್, ಓಕೆ ಫೈನ್. ಆದರೆ ಅದಕ್ಕೆ ಬರುವಂತ ಪ್ರೇಕ್ಷಕರು, ಇದನ್ನು ನೋಡುವಂತ ವೀಕ್ಷಕರು, ಆಮೇಲೆ ಅದನ್ನು ಓದುವಂತ ಓದುಗರು ಇವರೆಲ್ಲ ರೆಡಿ ಆಗೋದೆಲ್ಲಿ? ಎಲ್ಲಿ? ಶಾಲೆಗಳಲ್ಲಿ, ಮನೆಯಲ್ಲ ಶಾಲೆಗಳಲ್ಲಿ. ಯಾವಾಗ ಕನ್ನಡ ಶಾಲೆ ಬಂದಾಗ್ತಾ ಹೋಗುತ್ತೋ ಇದೆಲ್ಲವೂ ಕೂಡ ಬಂದಾಗತ್ತೆ. ಕುವೆಂಪು ಅವರು ಬರೆದಿರೋದನ್ನು ಕೂಡ ತೂಕಕ್ಕೆ ಹಾಕಬೇಕಷ್ಟೇ. ಮತ್ತೆ ಓದಕ್ ಜನ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಅಲ್ವಾ? ಶುರುವಾಗೋದು ಇಲ್ಲಿಂದ. ಇದರ ಬಗ್ಗೆ ಯಾಕೆ ಹೋರಾಟಗಳಿಲ್ಲ ಅಂತ ಈಗ ಹೇಳಿದ ತಕ್ಷಣ ನಮ್ಗೆ ಏನ್ ಹೇಳ್ತಾರೆ? ಇದನ್ನು ತುಂಬಾ ಸಲ ಹೇಳಿದ್ದೀನಿ. ನಿಮ್ಮ ಮಕ್ಕಳನ್ನ ಹಾಕಿ ಕನ್ನಡ ಶಾಲೆಗೆ. ಸ್ವಾಮಿ, ನಾನು ಹೇಳ್ತೀನಿ, ಈಗಲೂ ಕೇಳಿ, ನಾವೆಲ್ಲದರಲ್ಲೂ ಸ್ಪರ್ಧೆಯಲ್ಲಿದ್ದೀವಲ್ವಾ. ಖಾಸಗಿ ಶಾಲೆಗಳಲ್ಲಿ ಸಿಗುವ 100% ಬೇಡ, ಒಂದು 50% ಫೆಸಿಲಿಟೀಸ್ಗಳು ಅಥವಾ ಅತ್ಯದ್ಭುತವಾದಂತಹ ಆ ಮೂಲಭೂತ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಕ್ಕಿದ್ರೆ ಬಹುಶಃ 75% ಯಾವನೇ ಆಗಿರಲಿ ಕನ್ನಡ ಶಾಲೆಗೆ ಹಾಕ್ತಾನೆ, ಸರ್ಕಾರಿ ಶಾಲೆಗಳಿಗೆ ಹಾಕ್ತಾನೆ. ಇಲ್ಲಿ ನೋಡಿ, ಒಂದು ಶಾಲೆ ತೋರಿಸ್ತೀನಿ, ಆದ್ರೆ ಅದರ ಬಗ್ಗೆ ಯಾರು ಹೋರಾಟ ಮಾಡ್ತಾ ಇಲ್ಲ. ಅನೇಕ ಬಾರಿ ಕರೆ ಕೊಟ್ವಿ. ಮಧು ಬಂಗಾರಪ್ಪ ಅವರು ಕೂಡ ಏನೋ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಶಾಲೆಗಳಿದೆಯಲ್ಲ, ನಮ್ಮ ಶಾಲೆಗಳಿದೆಯಲ್ಲ, ನಮ್ಮೂರಿನ ಶಾಲೆಗಳಿದೆಯಲ್ಲ, ಒಂದು 500 ಜನ, 600 ಜನ, 700 ಜನ, 1000 ಜನ ಹಳೆ ವಿದ್ಯಾರ್ಥಿಗಳು ಇರ್ಲಿಕ್ಕಿಲ್ವಾ? ನೀವು ಇರ್ತಿರ್ತಾನೆ. ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ 1000ಕ್ಕಿಂತ ಹೆಚ್ಚು ಗ್ರೂಪ್ ಮಾಡಬಹುದಲ್ವಾ? ತಿಂಗಳಿಗೆ 100 ಬೇಡಪ್ಪ, ಒಂದೇ ಸಲಕ್ಕೆ ಒಂದು ದೇವಸ್ಥಾನ ಕಟ್ಟದಂಗೆ ಒಂದು ಏನು ವಿದ್ಯಾಲಯ ಕಟ್ಟೋಣ ಅಂತ ಚಂದ ಎತ್ತಿ. ಯಾಕಂದ್ರೆ ಸರ್ಕಾರ ಇಲ್ಲ, ಸರ್ಕಾರಕ್ಕೆ ಬೇಕೇ ಆಗಿಲ್ಲ, ಮತ್ತು ಸರ್ಕಾರ ಕೊಡಕು ಆಗೋದಿಲ್ಲ. ನನಗೆ ಗೊತ್ತಿದೆ. ಇದರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ನನಗೆ ಕಾಣೋದು ಎಚ್ ವಿಶ್ವನಾಥ್ ಅವರು ಮಾತ್ರ. ಯಾಕಂದ್ರೆ ಅವರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಜೀಂ ಪ್ರೇಮ್ಜಿ ಒಂದು 8,000 ಕೋಟಿ ಕೊಟ್ಟಾಗ ಅದೇ ಎಚ್ ವಿಶ್ವನಾಥ್ ಅವರು ಅದನ್ನು ಮಾಡಕ್ ಹೋಗ್ಲಿಲ್ಲ ಮಕ್ಕಳಿಗೆ ಅಂತೇಳಿ. ಅವರು ಹೇಳಿದ್ರು ಟೀಚರ್ಸ್ ಗಳನ್ನ ರೆಡಿ ಮಾಡೋಣ ಅಂತೇಳಿ ಅದಕ್ಕಾಗಿ ಉಪಯೋಗ ಮಾಡಿದ್ರಂತೆ ಆ ದುಡ್ಡನ್ನ. ಯಾಕಂದ್ರೆ ಅಜೀಂ ಪ್ರೇಮ್ಜಿ ನಾನು ಸ್ಕೂಲ್ ಕೊಡ್ತೇನೆ, ಈ ಸಲ ಕೂಡ ಕೊಟ್ಟಿದ್ರಲ್ಲ ಮೊಟ್ಟೆ ಕೊಡಬೇಕು ಅಂತಂದು ಆ ತರ. ಇನ್ನೊಂದ್ಸಲ ಯಾವುದೋ ಅವರ ಕ್ಲಾಸ್ಮೇಟ್ ಮತ್ತೊಬ್ಬ ಯೂನಿವರ್ಸಿಟಿ ಹೋದಲ್ಲ ದೊಡ್ಡ ಹುದ್ದೆಯಲ್ಲಿದ್ದಾಗ, ನಾನೊಂದು 500 ಕೋಟಿ 200 ಕೋಟಿ 150 ಕೋಟಿ ಏನೋ ಕೊಡ್ಲಿಕ್ಕಾಗತ್ತಪ್ಪ, ಏನಾದ್ರೂ ಸ್ಕೂಲ್ಗೆ ಯೋಜನೆ ಇದೆ ಅಂತ ಹೇಳಿದಾಗ ಅವರು ಶಾಲೆಗೆ ಸುಣ್ಣ ಬಣ್ಣ ಅಂತ ಮಾಡಲಿಲ್ಲ. ಅವರು 40,000 ಶಾಲೆಗಳಿಗೆ ಕಾಂಪೌಂಡ್ ಕಟ್ಟುವಂತ ಒಂದು ಪ್ಲಾನ್ ಮಾಡಿದ್ರು. ಕಾಂಪೌಂಡ್ ಕಟ್ಟಿಸಿದ್ರು.
ಇವತ್ತು ಆ ಪರಿಸ್ಥಿತಿ ಇಲ್ಲ. ಒಂದೋ ಯಾರೋ ಕೊಡಬೇಕು. ಇಲ್ಲಿ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಇವರ ಸ್ಯಾಲರಿ ಜಾಸ್ತಿ ಮಾಡಿಕೊಟ್ರು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ನಾನು ಕನ್ನಡ ಶಾಲೆಗಳ ಬಗ್ಗೆ ನಮಗೆಲ್ಲರೂ ಅಭಿಮಾನ ಇದ್ರೆ, ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಯಾವ್ಯಾವ ಶಾಲೆಗಳಲ್ಲಿ ಇದ್ದೀವೋ 1,000 1,500 ಒಂದು ಗ್ರೂಪ್ ಮಾಡ್ಕೊಳ್ಳಿ. ಆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಅಮೆರಿಕ, ದುಬೈ, ಲಂಡನ್, ಆ ಕಡೆ ಈ ಕಡೆ ನಮ್ಮಲ್ಲೇ ಊರಲ್ಲಿ, ಪಕ್ಕದೂರಲ್ಲಿ, ರಾಜ್ಯದಲ್ಲಿ ಎಲ್ಲ ಇರ್ತಾರೆ. ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. 5,000 10,000 ಒಂದು 25 ಲಕ್ಷ ಫಂಡ್ ಕ್ರೌಡಿಂಗ್ ಮಾಡೋ ಒಂದೊಂದು ಶಾಲೆಗಳಿಗೆ. ಆಮೇಲೆ ಗವರ್ಮೆಂಟ್ ಕೂಡ ನಮಗೆ ಅದನ್ನ ಸ್ಪಾನ್ಸರ್ಡ್ ಬೈ ಕೊಡುತ್ತೆ. ನೀವು ಹಾಕೊಳ್ಳಿ, ಹಳೆ ವಿದ್ಯಾರ್ಥಿಗಳು ಡ್ಯಾಶ್ ಡ್ಯಾಶ್ ಊರು ಒಂದು ಫೋಟೋ ತೆಗೆದು ಹಾಕೊಳ್ಳಿ, ತೊಂದರೆ ಇಲ್ಲ, ಶಾಲೆ ನಿಮ್ದೇ ಆಗಿರಲಿ. ಯಾಕೆ ಸರ್ ಮಾಡಕ್ಕಾಗಲ್ಲ? ಇದಕ್ಕಿಂತ ದೊಡ್ಡ ದೇಶ ಸೇವೆ ಬೇಕಾ? ನೀವು ಮಿಲಿಟರಿಗೂ ಸೇರಬೇಕಾಗಿಲ್ಲ, ಏನ್ ಮಣ್ಣಂಗಟ್ಟಿ ಮಾಡೋ ಅಗತ್ಯ ಇಲ್ಲ. ಶಾಲೆಗಳನ್ನ ಕಟ್ಬಿಡಿ ಸರ್, ನಿಮ್ಮ ಶಾಲೆಗಳನ್ನ. ಅದಕ್ಕಿಂತ ದೊಡ್ಡ ಆಮೇಲೆ ನಿಮಗೆ ಅಲ್ಲಿ ಒಂದ್ ವೇಳೆ ಯಾದಗಿರಿ, ರಾಯಚೂರು ಭಾಗದಂತ ಶಾಲೆಗಳಲ್ಲಿ ಪ್ರಾಬ್ಲಮ್ ಇದ್ರೆ ಎಷ್ಟು ಟೀಚರ್ಗಳಿದ್ದಾರೆ ನಮ್ಮನ್ನು ಅರೆಕಾಲಿಕ ನಮ್ಮನ್ನು ಸೇರಿಸಿ ಅವರನ್ನೊಂದು ಟ್ಯೂಷನ್ಗೆ ತಗೊಳ್ಬೇಕಿದ್ರೆ 3 ಸಬ್ಜೆಕ್ಟ್ ಅಲ್ಲಿ ತಗೋಬೇಕು. ಮ್ಯಾಥ್ಸ್, ಇಂಗ್ಲಿಷು ಮತ್ತು ಸೈನ್ಸ್. ಈ 3ರಲ್ಲಿ ಎಲ್ಲರೂ ಸೋಲ್ತಾ ಇರೋದು. ಒಂದು 50 ಲಕ್ಷ ಸಂಗ್ರಹವಾಗಿದ್ರೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಏನಾದ್ರು ಮಾಡೋದಾಗಿದ್ರೆ ನಮ್ಮ ಸೈಡಿಂದ ಅವರಿಗೆ ಸ್ಯಾಲರಿ ಕೊಡ್ಸೋಣ ಸರ್. ಸರ್ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡುತ್ತೆ ಸರ್ ಕರ್ನಾಟಕ. ಇದನ್ನು ಯಾವನ ಆಲೋಚನೆ ಮಾಡ್ತಾನೋ ಗೊತ್ತಿಲ್ಲಪ್ಪ ನನಗೆ. ಯಾವನ ಆಲೋಚನೆ ಮಾಡ್ತಾನೋ ಗೊತ್ತಿಲ್ಲ. ಆ ತರ ಒಂದು ಸ್ಕೀಮೇ ತಂದು ಬಿಡಬೇಕು. ಇದಕ್ಕೆ ಹಾಕಿರ್ತೀವಲ್ಲ, ಅಲ್ಲಲ್ಲಿ ಬೋರ್ಡ್ ಹಾಕಿರ್ತೀವಲ್ಲ, ಅಲ್ಲಲ್ಲಿ ಬೋರ್ಡ್ ಹಾಕ್ಬಿಟ್ಟು ಮಾಡಿ. ಇದು ಸುಮ್ಮನೆ ಸಿದ್ದರಾಮಯ್ಯ, DK ಶಿವಕುಮಾರ್, MB ಪಾಟೀಲ್ ಅವರ ಫೋಟೋಗಳನ್ನು ನಾವು ನೋಡಿ ಇವರು ಮುಖ್ಯಮಂತ್ರಿ ಅಂತ ಒಂದು ಗುರುತಿಸ್ಕೊಳ್ಳೋದಕ್ಕೆ, ಮತ್ತೊಂದು ಗವರ್ಮೆಂಟ್ ಚೇಂಜ್, ಮತ್ತೊಂದು. ಇದನ್ನ ಯಾಕೆ ಮಾಡಲ್ಲ ಸರ್? ಐಡಿಯಾ ತಪ್ಪಿದೆ ಸರ್ ಇದರಲ್ಲಿ. ಬನ್ನಿ ಈ ಸ್ಟೋರಿ ತೋರಿಸ್ತೀನಿ. ಈ ರಾಜಕಾರಣಿಗಳು ಮೈಕ್ ಸಿಕ್ಕಿದ್ರೆ ಸಾಕು ಭಾಷಣ ಬಿಗಿಯೋಕೆ ಶುರು ಮಾಡ್ತಾರೆ. ಕನ್ನಡ ಭಾಷೆಯನ್ನು ಬೆಳೆಸಬೇಕು, ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಪುಂಗಿ ಊದ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಕುಸಿಯುತ್ತಾ ಇದೆ, ಆದ್ರೂ ಕುರುಡರಾಗಿದ್ದಾರೆ. ಈ ಶಾಲೆ ನೋಡಿ, ಇಲ್ಲಿಗೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾವ ಭಾಗದಿಂದ ಬರ್ತಾರೆ, ಯಾವ ಸೆಕ್ಟರ್ ಇಂದ ಬರ್ತಾ ಇದ್ದಾರೆ, ಎಲ್ಲಿಯ ಶಾಲೆ ಇದು, ಯಾಕೆ ಈ ಮಕ್ಕಳಿಗೆ ಇಂಥ ಒಂದು ಶಿಕ್ಷೆ? ಈ ರಿಪೋರ್ಟ್ ನೋಡ್ಕೊಂಡ್ಬರೋಣ. ಇಲ್ಲಿ ಮಕ್ಕಳಿದ್ರೂ ಶಾಲಾ ಕೊಠಡಿ ಇಲ್ಲ. ಸಭಾಭವನದಲ್ಲಿ ಆಟ, ಪಾಠ, ಊಟ. ಖಾಸಗಿ ಶಾಲೆಗಳ ಹಾವಳಿಗೆ ಸರ್ಕಾರಿ ಶಾಲೆಗಳು ತತ್ತರಿಸಿ ಹೋಗಿದೆ. ಹಲವು ಕಡೆ ಮಕ್ಕಳಿಲ್ಲದೆ ಸರ್ಕಾರಿ ಶಾಲೆಗಳೇ ಖಾಲಿ ಹೊಡಿತಾ ಇವೆ. ಅದೆಷ್ಟೋ ಕನ್ನಡ ಮಾಧ್ಯಮ ಶಾಲೆಗಳ ಬಾಗಿಲು ಬಂದಾಗಿದೆ. ಆದರೆ ಇಲ್ಲಿ ಹಾಗಲ್ಲ. ಮಕ್ಕಳಿದ್ರೂ ಶಾಲಾ ಕೊಠಡಿ ಇಲ್ಲ. ಎಸ್, ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಗಂಗಾವಳಿ ಜೋಗನಗುಡ್ಡದಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ಅಕ್ಷರಶಃ ಕಿತ್ತೋಗಿದೆ. 90 ವರ್ಷದ ಹಳೆಯದಾದ ಈ ಶಾಲೆ ಯಾವಾಗ ಬೇಕಾದರೂ ಬಿದ್ದು ಹೋಗಬಹುದು. ಹೀಗಾಗಿ ಮಕ್ಕಳಿಗೆ ಸಭಾಭವನದಲ್ಲಿ ಪಾಠ ಮಾಡುವ ಸ್ಥಿತಿ ಬಂದಿದೆ. ಇನ್ನು ಈ ಶಾಲೆಯಲ್ಲಿ ಬರೋಬ್ಬರಿ 162 ವಿದ್ಯಾರ್ಥಿಗಳು ಪಾಠ ಕಲಿತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಈ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಸರ್ಕಾರದ ಯೋಗ್ಯತೆಗೆ ಈ ಶಾಲೆಗೊಂದು ಸರಿಯಾದ ಕೊಠಡಿಯ ವ್ಯವಸ್ಥೆಯನ್ನ ಮಾಡಲಾಗಿಲ್ಲ. 1ರಿಂದ 7ನೇ ತರಗತಿಯವರೆಗೆ 162 ವಿದ್ಯಾರ್ಥಿಗಳಿದ್ರೂ ಸರಿಯಾಗಿ ಕೊಠಡಿಗಳೇ ಇಲ್ಲ. ಸುಮಾರು 90 ವರ್ಷದ ಹಳೆಯ ಕೊಠಡಿಯಲ್ಲಿಯೇ ಕುಳಿತು ಮಕ್ಕಳು ಪಾಠ ಕೇಳ್ತಿದ್ದಾರೆ. ಇಷ್ಟೇ ಅಲ್ಲ, ಮಕ್ಕಳನ್ನ ಶಾಲೆಯ ಆವರಣ ಸಭಾಭವನದಲ್ಲಿ ಕೂರಿಸಿ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಒಂದು 150 ಮಕ್ಕಳು ಸುಮಾರಿದ್ದಾರೆ. ಆದರೆ ಕೊಠಡಿಗಳ ತುಂಬಾ ಕಡಿಮೆ ಇದೆ. ಈಗ 2 ಹೊಸ ಕೊಠಡಿಗಳಿರೋದು. ಇನ್ನೊಂದು ಹೊಸ ಕೊಠಡಿ ಮಂಜೂರಾಗಿದೆ ತಾಲೂಕು ಜಿಲ್ಲಾ ಪಂಚಾಯತಿಂದ. ಇನ್ನು ಇರೋದು ಎಲ್ಲ 3 ಹಳೆ ಕೊಠಡಿ. ಆಕ್ಚುಲಿ 7 ಕ್ಲಾಸ್ವರೆಗೂ ಅಲ್ಲಿ ನಡೀತಾ ಇದ್ರು ಕ್ಲಾಸಿಗೆ ಇರೋದು 2 ಕರೆಕ್ಟ್ ಆಗಿರೋದು. ಇನ್ನು 3 ಇರೋದು ಮಣ್ಣಿನ ಗೋಡೆ ಇರೋದು, ಹಳೆ ಬಿಲ್ಡಿಂಗ್ ಇದೆ 3. 7 ಕ್ಲಾಸಿಗೆ ಇರೋದು ಹಳೆ ಬಿಲ್ಡಿಂಗು ಸೇರಿಸ್ತಾರೆ. 7 ಬಿಲ್ಡಿಂಗ್ ಇರೋದು ತುಂಬಾ ಕಡಿಮೆ ಇದೆ. ಮೊದಲು ಶಿಕ್ಷಕರ ಕೊರತೆ ಅಂತೂ ನಿವಾರಣೆ ಆಗದೆ. ಈಗ ಬಿಲ್ಡಿಂಗ್ ಅಂತೂ ತುಂಬಾ ಹಳೆದಾಗಿದೆ, ಅದು ಈಗ ಬೀಳುವಂತ ಪರಿಸ್ಥಿತಿಯಲ್ಲಿದೆ. ಶಾಲೆ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಶಿಕ್ಷಕರು ಮಾತಾಡೋಕೆ ಮುಂದೆ ಬರ್ತಾ ಇಲ್ಲ. ಒಂದು ವೇಳೆ ಮಾತಾಡಿದರೆ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡ್ತಾರಂತೆ. ಏನೇ ಹೇಳಿ, ಸರ್ಕಾರಕ್ಕೆ ನಿಜಕ್ಕೂ ಸರ್ಕಾರಿ ಶಾಲೆಗಳನ್ನ, ಕನ್ನಡದ ಶಾಲೆಗಳನ್ನ ಉಳಿಸಿ ಬೆಳೆಸುವ ಮನಸ್ಸಿದ್ರೆ ಮೊದಲು ಈ ಕಡೆ ಗಮನ ಹರಿಸಲಿ. ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಈ ಸರ್ಕಾರಿ ಶಾಲೆಗೆ ಕೊಠಡಿ ವ್ಯವಸ್ಥೆ ಮಾಡಿಸಲಿ. ಇಲ್ಲದೇ ಇದ್ರೆ ಸೂಪರ್ 3 ಬುಲೆಟ್ ಹಾರೋದು ಪಕ್ಕ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಾಲೆ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಶಿಕ್ಷಕರು ಮಾತಾಡೋಕೆ ಮುಂದೆ ಬರ್ತಾ ಇಲ್ಲ. ಒಂದು ವೇಳೆ ಮಾತಾಡಿದ್ರೆ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡುತ್ತಾರಂತೆ. ಆ ಹಿರಿಯ ಅಧಿಕಾರಿಗಳು ಬನ್ನಿ ಎಗ್ರೈಸ್. ಹಿರಿಯ ಅಧಿಕಾರಿ ಇರೋದು ಯಾಕೆ? ಆಮೇಲೆ ಹಿರಿಯ ಅಧಿಕಾರಿಗಳಿಗೆ ನೋಡಿ ಸರ್, ಒಬ್ಬ ಸರ್ಕಾರಿ ಅಧಿಕಾರಿಗಳು ಮತ್ತೊಂದು ನಿಮ್ಗೆ ಮನಸ್ಸು ಮಾಡಿದ್ರೆ ಸರ್,
ಮನಸ್ಸು ಮಾಡಿದರೆ ಆಗಲೇಬೇಕು ಅಂತಂದ್ರೆ ಈ ಶಾಲೆ ನಿಜವಾಗ ಸ್ವಲ್ಪ ಚೆನ್ನಾಗಿದೆ. ಆ ಬಾಕಿ ಎಲ್ಲ ಶಾಲೆಗಳಿಗೆ ಹೋಲಿಸಿದ್ರೆ ಎಂತೆಂಥ ಶಾಲೆಗಳನ್ನು ನೋಡಿದ್ವಿ. ಇದು ವಿಚಾರಣೆ ಅಲ್ಲ ನನ್ನ ಪ್ರಕಾರ. ಇದರಲ್ಲಿ ಬಹಳ ಸಣ್ಣ ಸಮಸ್ಯೆ. ಇದನ್ನು ಊರವರು ಬೇಕಿದ್ರು ಅದನ್ನು ಸರಿ ಮಾಡ್ಕೋಬಹುದು. ಸರ್, ಊರಲ್ಲಿ ಸರ್ ಒಂದು ದೇವಸ್ಥಾನಕ್ಕೆ, ಒಂದು ಮಸೀದಿಗೆ, ಒಂದು ಚರ್ಚ್ಗೆ ದುಡ್ಡು ಸಂಗ್ರಹ ಮಾಡ್ಲಿಕ್ಕೆ ಹೋದಾಗ ದುಡ್ಡು ಸಿಗತ್ತೆ ಅಂತಾದ್ರೆ ಆ ಚರ್ಚ್ಗೆ ಹೋಗೋರು, ದೇವಸ್ಥಾನಕ್ಕೆ ಹೋಗೋರು ಮತ್ತು ಮಸೀದಿಗೆ ಹೋಗೋರ ಮಕ್ಕಳು ಈ ಶಾಲೆಗೆ ಬರ್ತಾರೆ ಅಂತಾದ್ರೆ ಅಲ್ಲಿಯ ಸ್ಥಳೀಯ ನಾಯಕರುಗಳೆಲ್ಲ ಸೇರಿ ಮನಸ್ಸು ಮಾಡಿದ್ರೆ ಒಂದು ಶಾಲೆಗೆ 25 ರಿಂದ 50 ಲಕ್ಷ ದುಡ್ಡು ಚಂದ ಎತ್ತೋದು ಕಷ್ಟನಾ ಸರ್? ಏನು ಬೇಡ, ಊರವರು ಸೇರ್ಬಿಟ್ಟು ನಾನು ಹೇಳಿದ್ನಲ್ವಾ, ಹಳೆ ವಿದ್ಯಾರ್ಥಿಗಳನ್ನ ಪತ್ತೆ ಹಚ್ಚಿದ್ರೆ ಸಾಕು. ಯಾರ್ಯಾರೆಲ್ಲ ಇಲ್ಲಿಂದ ಕಲಿತು ಹೋಗಿದ್ದಾರೆ ಅವರದೊಂದು 10,000 ರೂಪಾಯಿ ತಗೊಳ್ಳೋದು ಕಷ್ಟ ಅಲ್ಲ ಅಂತ ನನಗನ್ಸುತ್ತೆ. 10,000ನೋ 20,000ನೋ 1,000 ಹಳೆ ವಿದ್ಯಾರ್ಥಿಗಳನ್ನು ಲೆಕ್ಕ ಹಾಕಿ 10,000ದಿಂದ 25,000 ರೂಪಾಯಿ ತನಕ ಅವ್ರಿಗೊಂದು ಕೊಡ್ಲೇಬೇಕಪ್ಪ, ಶಾಲೆಗಳನ್ನ ಮಾಡಲೇಬೇಕಪ್ಪ, ಚೆನ್ನಾಗಿ ಮಾಡಲೇಬೇಕು ಅಂತ ಒಬ್ಬ ಪಟ್ಟು ಹಿಡಿದ್ರೆ ಖಂಡಿತ ಕಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ. ಬನ್ನಿ, ಆಮೇಲೆ ಹೇಳಿದ್ರೆ ಕ್ರಮ ಅಂತೆ. ಇಲ್ಲಿ ಮತ್ತೊಂದು ಕ್ರಾಂತಿ ಆಗಲೇಬೇಕಾಗಿದೆ ರೀ. ಈ ಏನು ಮಹಾತ್ಮ ಗಾಂಧಿ ಕಾಲಾವಧಿಯಲ್ಲಿ ಅಸಹಕಾರ ಚಳವಳಿ ಇದ್ದದ್ದಲ್ವಾ? ಮಹಾತ್ಮ ಗಾಂಧಿ ಆ ಟೈಮ್ಗೆ ಹೇಳಿದ್ದು ಒಂದು ಕೆನ್ನೆ ಕೊಡದಾಗ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿ. ಅದು ಈಗ ಕಾಲ ಬದಲಾಗಿದೆ. ಇವಾಗ ಮಹಾತ್ಮ ಗಾಂಧಿ ಇದ್ರು ಕೂಡ ಅದನ್ನು ಚೇಂಜ್ ಮಾಡ್ತಾ ಇದ್ರು. ಈಗೇನಲ್ಲ, ಸಂಬಂಧಪಟ್ಟವರಿಗೆ ಕೆನ್ನೆ ಬಾರಿಸುವ ಒಂದು ಚಳವಳಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಮಾಡಿಲ್ಲ? ರಪ್ ಜನಪ್ರತಿನಿಧಿ ಮತ್ತೊಬ್ಬ ಯಾರಿಗಾದ್ರು ಮಾಡು ಅಂತ. ನೀನ್ ಯಾಕೆ ಬೇಕು ಮತ್ತೆ ನಮಗೆ? ಒಂದು ಶಾಲೆಯನ್ನ ನಿನಗೆ ಮಾಡಕ್ಕಾಗಿಲ್ಲ, ಅದನ್ನೊಂದು ಮ್ಯಾನೇಜ್ ಮಾಡಕ್ಕಾಗ್ತಾ ಇಲ್ಲ. ಅವನಿಗೆ ಅಟ್ಲೀಸ್ಟ್ ಒಬ್ಬ ಶಾಸಕ ಇದ್ರೆ ಅವನಿಗೆ ವರ್ಷಕ್ಕೆ 2 ಕೋಟಿ ಬರುತ್ತೆ. 2 ಕೋಟಿ ಬರುತ್ತೆ. ಆದ್ರೆ ಎಕ್ಸ್ಟ್ರಾ ಒಂದು ಕ್ಷೇತ್ರಕ್ಕೆ 500 ಕೋಟಿ ಮಿನಿಮಮ್ ಬಂದೇ ಬರುತ್ತೆ. ಅವನ ಕೈಯಲ್ಲಿರುತ್ತೆ 2 ಕೋಟಿ. ಅವನೇ ಒಂದು ಪ್ಲಾನ್ ಮಾಡಿಕೊಂಡು ಇಷ್ಟು ಶಾಲೆಗಳಿವೆ, ಇಷ್ಟು ಶಾಲೆಗಳಿಗೆ ನಾನು ಇಷ್ಟಿಷ್ಟು ಶಾಲೆಗಳಿಗೆ ಕೊಡ್ತಾ ಹೋಗ್ತೀನಿ. ನಾನು ಇನ್ನೊಂದು ಇದು ಹೇಳಿದ್ದೆ, ಈ ಕಾಲ್ ಸಂಕ ಇದೆಯಲ್ಲ, ಕಾಲ್ ಸಂಕ ಅದಕ್ಕೆ 5 ಲಕ್ಷನೋ 10 ಲಕ್ಷನೋ ಕೆಲವೆಲ್ಲ ಆಗತ್ತೆ. ಆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಭಾಗ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಜಾಸ್ತಿ. ಮನಸ್ಸು ಮಾಡಿದ್ರೆ ಆಗತ್ತೆ ಸರ್. ಈಗ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀನಿ. ಯಾರು ಈ ಹಿರಿಯ ಅಧಿಕಾರಿಗಳು ಗೊತ್ತಾಗಬೇಕು ನಮಗೆ. ಈಶ್ವರ ಗೌಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪಾಪ ಅವ್ರೇನ್ ಮಾಡ್ತಾರೆ? ಈಶ್ವರ ಗೌಡ್ರಿಗೆ ಒಂದು ಕೆಲಸ ಮಾಡಬಹುದು, ಊರ್ನ ಒಂದು 10-20 ಜನ ಟಾಪ್ ಎಸ್ಟ್ಗಳನ್ನ ಹಿಡೀರಿ ಸರ್, ಹೋಗಿ ಕೇಳಿ. ಇದೆಲ್ಲ ಕಾಲ್ಬಡಕ್ಕೆ ಬರೋದಿಲ್ಲ. ಪ್ರಯತ್ನ ಪಟ್ಟರೆ ಭಗವಂತ ಏನಾದ್ರು ಮಾಡ್ತಾನೆ. ನಾಗರಾಜ್ ವಾರ್ಡ್ ಸದಸ್ಯ, ಪಾಪ ಅವ್ರಿಗೂ ಅವರ ಕಷ್ಟ ಏನು. ಲತಾ ನಾಯಕ್ ಡಿಡಿಪಿಐ, ರಾಜೇಂದ್ರ ಭಟ್ ಇಒ, ಲಕ್ಷ್ಮೀಪ್ರಿಯ ಜಿಲ್ಲಾಧಿಕಾರಿಗಳು, ಪಿಒಆರ್ ಇಲ್ಲಿ ದಿನಕರ್ ಶೆಟ್ಟಿ ಕಮಟಾ ಶಾಸಕರು, ಮಂಕಾಳ ವೈದ್ಯ ಉಸ್ತುವಾರಿ ಸಚಿವರು. 162 ಮಕ್ಕಳಿದ್ರು, ಕೊಠಡಿ ಇಲ್ಲ ಅಂತ ಹೇಳಿ ಅವರದೊಂದು ಬೇಸರ. ಓವರ್ ಹೆಡ್ ಅದು ಖಾಸಗಿ ಶಾಲೆಗಳ ಹಾವಳಿಗೆ. ಆಮೇಲೆ ಖಾಸಗಿ ಶಾಲೆಗಳನ್ನು ಕಟ್ಟೋದು ಇಲ್ಲಿಂದ ಖಾಲಿ ಆಗಲಿ ಅಂತಾನೆ. ಹಾಗಾಗಿ ರಾಜಕಾರಣಿಗಳು ಅದನ್ನು ಮುಟ್ಟೋಕೆ ಹೋಗ್ತಾ ಇಲ್ಲ. ಒಂದು ಸರ್ಕಾರಿ ಶಾಲಾ ಯಜ್ಞ ಅಂತ ಹೇಳಿ ಒಬ್ಬ ನಮ್ಮ ರಾಜಕಾರಣಿಗಳು ಪ್ರಯತ್ನ ಪಟ್ಟಿದ್ದಿದ್ರೆ, ನಮ್ಮ ಸಿದ್ದರಾಮಯ್ಯನವರು ಆರಂಭದಲ್ಲೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ರು. ಅವರ ಕಾಲದಲ್ಲಿ ಹಿಂಗಾಗ್ತಾ ಇದೆ. ಅವರ ಬಳಿ ಇದಕ್ಕೆ ಪ್ಲಾನೇ ಇಲ್ಲ. ಸಿದ್ದರಾಮಯ್ಯ ಬಳಿ ಇದಕ್ಕೆ ಪ್ಲಾನೇ ಇಲ್ಲ. ನಾವತ್ತು ವೇಸ್ಟ್ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ. ಅವರು 2 ಸಮಾಸ, 2 ಸಂಧಿ ಇದರ ಬಗ್ಗೆ ಅದ್ಭುತ ಪಾಠ ಮಾಡಿದ್ರು ಬಿಟ್ರೆ, ಸ್ವತಃ ಮುಖ್ಯಮಂತ್ರಿಗಳಾಗಿ ಈ ಸರ್ಕಾರಿ ಶಾಲೆಗಳನ್ನು ಹೇಗೆ ಉಳಿಸೋದು, ಕನ್ನಡವನ್ನು ಹೇಗೆ ಉಳಿಸೋದು ಅವರಲ್ಲಿಲ್ಲ. ಅವರಿಗೆ ಪಾಪ 53,000 ಕೋಟಿ ಅಡ್ಜಸ್ಟ್ ಮಾಡೋದು ಹೆಂಗೆ ಅಂತ ಬೇಕಾಗಿದೆ ಫ್ರೀಗೆ. ಆ 53,000 ಕೋಟಿಯಲ್ಲಿ ಒಂದು 10,000 ಕೋಟಿನ ತೆಗೆದಿಟ್ಟು ಪ್ರತಿ ತಿಂಗಳು ಏನು ಪ್ರತಿ ವರ್ಷ ಒಂದೊಂದು ಭಾಗ ಮಾಡ್ಕೊಳ್ಳೋಣ. ಬೇಕಿದ್ರೆ 5 ವರ್ಗ ಮಾಡ್ಕೊಳ್ಳೋಣ. ಕರಾವಳಿ ಕರ್ನಾಟಕ, ಈ ಭಾಗ ಕರಾವಳಿ ಕರ್ನಾಟಕಕ್ಕೆ, ಅಥವಾ ಈ ಭಾಗ ಈ ವರ್ಷದ ದುಡ್ಡು ಮುಂಬೈ ಕರ್ನಾಟಕಕ್ಕೆ, ಈ ವರ್ಷದ ದುಡ್ಡು ಹೈದರಾಬಾದ್ ಕರ್ನಾಟಕಕ್ಕೆ, ಈ ಭಾಗದ್ದು ಮಧ್ಯ ಕರ್ನಾಟಕಕ್ಕೆ.
ಅದು ಬಿಟ್ಟಾಕಿ, ಈ MNC ಕಂಪನಿಗಳಿದೆಯಲ್ಲ, MNC ಕಂಪನಿಗಳು ಇಷ್ಟು % ದುಡ್ಡನ್ನ ಅದನ್ನ ಬಳಕೆ ಮಾಡಲೇಬೇಕು ಅಂತಿದೆ. ಈ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಯ್ತಾ, ಎಲ್ಲ ದುಡ್ಡನ್ನು ಇದಕ್ಕೆ ಕೊಟ್ಬಿಟ್ರಪ್ಪ, ಒಂದು 2 ವರ್ಷದ್ದು ಶಾಲೆಗಳೆಲ್ಲ ಒಮ್ಮೆ ಕ್ಲಿಯರ್ ಮಾಡ್ಬಿಡ್ತೀವಿ, ಮಾಡ್ಬೋದಲ್ಲ. ಇದೊಂದು ಬ್ರೇಕ್ ಆದ ನಂತರ ಸುಪರ್ತ್ರಿ ಮುಂಚೆ ಈ ಶಾಲೆಯ ಕುರಿತಾಗಿ ನಮ್ಮ ಶೇಷಗಿರಿಯಲ್ಲಿ ರಿಪೋರ್ಟರ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಶೇಷಗಿರಿ, ಇದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ? ಯಾಕೆ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಹಿರಿಯ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ನೋಟಿಸ್ ಬದಲು ಇದರ ಬಗ್ಗೆ ಸ್ವಲ್ಪ ನೋಟಿಫೈ ಮಾಡಬಹುದಿತ್ತಲ್ಲ? ಹೌದು ಜಯಪ್ರಕಾಶ್, ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ಗಂಗಾವಳಿಯ ಜೋಗನಗುಡ್ಡ ಶಾಲೆಯ ಪರಿಸ್ಥಿತಿ ಇದು. ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಈ ಶಾಲೆಯಲ್ಲಿ ಬರುವಂತ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ. ಸದ್ಯಕ್ಕೆ 162 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. 1ನೇ ತರಗತಿಯಿಂದ 7ನೇ ತರಗತಿಗೆ ಕೇವಲ 2 ಕೊಠಡಿಗಳಲ್ಲಿ ಎಲ್ಲ ಮಕ್ಕಳನ್ನ ಕೂರಿಸಿ ಶಿಕ್ಷಕರು ಪಾಠ ಮಾಡಬೇಕಾದ ಪರಿಸ್ಥಿತಿ. ಯಾಕಂತಂದ್ರೆ ಇಲ್ಲಿರುವ ಸಭಾಭವನದಲ್ಲಿಯೇ ಆ ಮಕ್ಕಳನ್ನ ಕೂರಿಸಿ ಪಾಠ ಮಾಡ್ತಾರೆ. ಅಲ್ಲದೆ ಕೂಡ ಪಕ್ಕದ ಶಾಲೆ ಹಿಂಬದಿಯ ಒಂದು ಮನೆಯಲ್ಲಿ ಒಂದು ಕೊಠಡಿಯಲ್ಲಿ ಪಾಠ ಮಾಡುವಂತಹ ಪರಿಸ್ಥಿತಿ ಮುಂದುವರೆದಿದೆ. ಇಲ್ಲಿ ಸ್ಥಳೀಯರು ಕೂಡ ಇಲ್ಲಿ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಅಂದ್ರೆ STMC ಸದಸ್ಯರುಗಳ ನಡುವೆ ರಾಜಕೀಯದ ಕಾರಣಕ್ಕಾಗಿ ಇಲ್ಲಿ ಹೊಸ ಕಟ್ಟಡವನ್ನ ತರಿಸಿಕೊಳ್ಳಲು ಯಾವುದೇ ಮನಸ್ಸು ಕೂಡ ಸ್ಥಳೀಯರು ಮಾಡ್ತಾ ಇಲ್ಲ, STMC ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ಬೇಕಾಗುವಂತ ಜನಪ್ರತಿನಿಧಿಗಳು ಕೂಡ ಸಂಪರ್ಕ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಈ ಶಾಲೆಯ ಪರಿಸ್ಥಿತಿಯ ಬಗ್ಗೆ ಅಲ್ಲಿ ಹೋಗಿ ವಾಸ್ತವ ಸ್ಥಿತಿಯನ್ನ ಅರಿಯುವ ಒಂದು ಪ್ರಯತ್ನ ಮಾಡಿದ್ರು ಕೂಡ ಸಕಾರಾತ್ಮಕವಾಗಿ ನಮಗೆ ಸಹಕಾರ ಕೂಡ ನೀಡಲಿಲ್ಲ. ಓಕೆ, SDMC ಇದಕ್ಕೆ ಸಂಬಂಧಪಟ್ಟ SDMC ನೆನಪಿಟ್ಕೊಳ್ಳಿ. ನೀವು ಇದೇ ತರ ಮಾಡ್ತಾ ಇದ್ರೆ, ಪಾಲಿಟಿಕ್ಸ್ ಮಾಡ್ತಾ ಇದ್ರೆ, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವಂಗೆ ಮಾಡಬೇಕಾಗುತ್ತೆ. ಫಿಟ್ಟಿಂಗ್ ಇಡೋಣ ಬೇಕಿದ್ರೆ. ನಾನು ಹೇಳಿದ್ನಲ್ವಾ, ಮಧು ಬಂಗಾರಪ್ಪನವ್ರಿಗೆ ಹೇಳಿ ಫಿಟ್ಟಿಂಗ್ ಇಡ್ತೀವಿ. ನೀವೆಲ್ಲ ಎಲ್ಲ 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 ಅಧಿಕಾರವನ್ನು ಕಿತ್ತು ಬಿಸಾಡುವಾಗ. ಅದಕ್ಕಿಂತ ಮೊದಲು ಮಕ್ಕಳ ವಿಚಾರದಲ್ಲಿ, ಶಾಲೆ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ, ಸಾಕಾಗಿದೆ. ಎಲ್ಲ ಅಲ್ಲಿಗೂ ಬಂದ್ರ ನಿಮ್ಮ ಮಕ್ಕಳು ಬರಬೇಕಲ್ವಾ ನೆಕ್ಸ್ಟ್? ದಯವಿಟ್ಟು ಇದನ್ನು ಸರಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಾಡಿಲ್ಲ ಅಂತಂದ್ರೆ ಏನ್ ಮಾಡಬೇಕು ನೆಕ್ಸ್ಟ್ ಮಾಡೋಣ. ಇದು ಇವತ್ತಿನ ಸೂಪರ್ 3. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.